ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಹೋಗೋ ಹಾಗಿಲ್ಲ. ರೀ ಅದು ನೀನೇನೋ ಹೇಳ್ಬೇಕಾಗಿಲ್ಲ, ನಾನೆಲ್ಲ ಕೇಳಿಸ್ಕೊಂಡೆ. ಇವಾಗ ನಾನು ಹೇಳೋದನ್ನ ಕಿವಿ ಕೊಟ್ಟು ನೀನ್ ಕೇಳಿಸ್ಕೊ. ಕಾವೇರಿನ ನೋಡೋದಕ್ಕೆ ಹೋಗೋದಾಗ್ಲಿ ಅಥವಾ ಅವಳನ್ನ ಮನೆಗೆ ಕರ್ಕೊಂಡ್ಬರೋದಕ್ಕಾಗ್ಲಿ, ಈ ಮನೆಯಿಂದ ಆಚೆ ಕಾಲಿಟ್ರೆ ನಿನ್ನ ಪಾಲಿಗೆ ನಾನು ಸತ್ತಂಗೆ. ಆದಿ, ಏನು ಅಂತ ಮಾತಾಡ್ತಿದ್ಯಪ್ಪ? ನಾನು ಮಾತಾಡ್ತಾ ಇರೋ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ನೀವುಗಳು ಮಾಡ್ತಿರೋ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಿನ್ನೆ ಅವಳನ್ನ ನೋಡ್ಲೇಬೇಕು ಅಂತ ನಾನು ಬೇಡ ಅಂದ್ರೂ ಸಹ ನನ್ನ ಮೇಲೆ ಕೂಗಾಡಿ ಹೋದ್ರಿ. ಆದ್ರೆ ಅಲ್ಲೇನಾಯ್ತು? ಅವಮಾನದಿಂದ ದುಃಖದಿಂದ ಮನೆಗೆ ಬಂದ್ರಿ. ಆಮೇಲೆ ಇನ್ನು ಯಾವತ್ತೂ ಅವಳನ್ನ ನೋಡಕ್ ಹೋಗೋದಿಲ್ಲ ಅಂತ ನೀವೇ ಹೇಳಿದ್ರಿ. ಇವಾಗ ಅವಳನ್ನ ಬರೀ ನೋಡಕ್ ಹೋಗೋದಷ್ಟೇ ಅಲ್ಲ, ಅವಳನ್ನ ಮನೆಗೆ ಕರ್ಕೊಂಡ್ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೇನಂತ ಹೇಳಬೇಕು? ಮತ್ತೆ ಮಾನವೀಯತೆಗೂ ಒಂದು ಎಲ್ಲೆ ಇರುತ್ತೆ, ಅದು ನಮ್ಮನ್ನೇ ಮಣ್ಣು ಹಾಕಿ ಮುಚ್ಚಾಕ ಹೋಗಾಗಬಾರ್ದು. ಕೆಲ್ಸದ ವಿಚಾರಕ್ಕೆ ಅಂತ ಬಂದ್ರೆ ಕಾವೇರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳು ಬಾಸು, ನನ್ನ ಎಂಪ್ಲಾಯಿ ಅಷ್ಟೇ. ಅದೇ ರೀತಿ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೇನೆ. ಹಾಗಾಗಿ ನನಗೆ ಯಾವುದೇ ವಿಚಾರಗಳು ಡಿಸ್ಟರ್ಬ್ ಮಾಡೂ ಇಲ್ಲ, ಮಾಡ್ತಾನೂ ಇಲ್ಲ. ಆದ್ರೆ ನೀವು ಯಾವುದೇ ರೀತಿ ಮೆಂಟಲಿ ಫಿಕ್ಸ್ ಆಗದೆ ಕ್ಷಣ ಕ್ಷಣಕ್ಕೂ ಫ್ಲಕ್ಚುಯೇಟ್ ಆಗ್ತಾ ಇದ್ದೀರಾ. ಇದೇ ನನ್ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ. ಅದಕ್ಕೆ ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲ. ಹೊರಗಿನ ಯುದ್ಧದ ಜೊತೆಗೆ ಮನೇಲಿ ಯುದ್ಧ ಕೂಡ ನನಗೆ ದೊಡ್ಡದಾಗ್ತಾ ಇದೆ. ನಿಜವಾಗ್ಲೂ ನನ್ನ ಮಾತಿಗೆ ಗೌರವ ಕೊಡೋದಾದ್ರೆ, ಅಳಿಯ ಅಲ್ಲ ಮಗ ಅಂತ ನೋಡೋದಾದ್ರೆ, ನಿನಗೆ ನನ್ನ ಗಂಡ ಅಂತ ಗೌರವ ಇದ್ರೆ ನನ್ನ ಮಾತನ್ನ ಮೀರಿ ಈ ಮನೆ ಬಾಗ್ಲು ದಾಟಿ ಹೋಗೋ ಹಾಗಿಲ್ಲ. ಅರಿ ಆದಿ ರೀ, ಪೊಲೀಸ್ನವರು ಅನುಮಾನ ಪಟ್ಟ ಹಾಗೆ ನಿಮ್ಮಲ್ಲಿ ಯಾರಾದರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದೀರಾ? ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಗೊತ್ತಾದ್ರೆ ಆಮೇಲೆ ಹೆಸರಿಗೆ ತಕ್ಕ ಹಾಗೆ ಪರಶುರಾಮನ ಕೋಪ ನೋಡ್ತೀರಾ? ಕಾತಿ, ಇನ್ನೂ ನಿಮ್ಮಪ್ಪ ಮಾತಾಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡ್ದೆ ಇನ್ನೇನ್ ಮಾಡ್ಲಿ ಪ್ರಬಲ. ಆ ಕಾವೇರಿನ ಮದ್ವೆ ಆಗಿ ಬಂದು ನಮ್ ಜೀವನಾನೇ ನಾಶ ಮಾಡಿದ್ರು. ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಆ ಕಾವೇರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದ ತಕ್ಷಣ ಪೊಲೀಸು, ಹಾಸ್ಪಿಟ್ಲು ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಅಷ್ಟು ಸಾಲದು ಅಂತ ಇವರು ಸಹ ನಮ್ಮನ್ನ ಅನುಮಾನದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋಪ ಬರಲ್ವಾ? ಆ ಕಾವೇರಿನ ಮದ್ವೆ ಆಗಿ ಅವಳನ್ನ ಹೆಂಡತಿಯಾಗಿ ಈ ಮನೆಗೆ ಕರ್ಕೊಂಡು ಬರೋ ತನಕ ನಾವು ಅವ್ರ ಮಕ್ಕಳಲ್ಲ ಅಂತ ಯಾವತ್ತೂ ಫೀಲ್ ಮಾಡಿಸ್ಲಿಲ್ಲ. ಆದ್ರೆ ಈಗ ಪ್ರತಿ ಕ್ಷಣನೂ ನಾವು ಅವ್ರ ಮಕ್ಕಳೇ ಅಲ್ಲ ಅನ್ನೋ ಥರ ನಡ್ಕೋತಾ ಇದ್ದಾರೆ. ಇದು ನನಗೆ ಹರ್ಟ್ ಆಗಲ್ವಾ? ನಿನ್ನೋ ನನಗೆ ಅರ್ಥ ಆಗುತ್ತೆ ಕಾತಿ. ಆದರೆ ಮಾವ ಯಾವತ್ತೂ ನಿಮ್ಮನ್ನ ಮಕ್ಕಳಲ್ಲ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಹಾಗಿದ್ದಿದ್ರೆ ಪ್ರೀತಮು ಅವ್ರ ಮಗ ತಾನೆ, ಅವನನ್ನು ಸಹ ಅನುಮಾನದಿಂದನೇ ಪ್ರಶ್ನೆ ಮಾಡಿದ್ರಲ್ಲ. ಅದ್ ನಿಜ. ಆದ್ರೆ ಇವಾಗ ಕಾವೇರಿ ಅಷ್ಟೇ ಮುಖ್ಯ ಅವ್ರಿಗೆ, ಮಕ್ಕಳಲ್ಲ. ಅವ್ರಿಗೆ ಮಕ್ಕಳ ಬಗ್ಗೆ ಯೋಚನೆನೇ ಇಲ್ಲ. ಕಾವೇರಿ ಅವ್ರನ್ನ ಅಷ್ಟು ಬದಲಾಯಿಸಿದಾಳೆ.
ನಮ್ಮ ವಿಚಾರದಲ್ಲಿ ಅವರು ಅಪ್ಪ ಯಾವತ್ತೂ ಈ ಥರ ನಡ್ಕೊಂಡವ್ರೆ ಅಲ್ಲ. ಈಗೀಗ ಅವ್ರು ನಡ್ಕೊಳ್ತಿರೋದು ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ, ಕೋಪ ಬರ್ತಾ ಇದೆ. ಮೊದಲು ಏನೇ ಮಾಡಿದ್ರು ಮಕ್ಕಳಿಗೆ ಅಂತ ಮೊದಲು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಅವ್ರ ಯೋಚನೆ ತುಂಬಾ ಬರೀ ಕಾವೇರಿನೇ ತುಂಬ ಹೋಗ್ಬಿಟ್ಟಿದ್ದಾಳೆ. ಮೊದಲೆಲ್ಲ ಏನೇ ತಗೊಂಡ್ರು ಮೂವರ್ಗೂ ಸಮಾನವಾಗಿ ತಗೊಳ್ತಾ ಇದ್ರು. ಈಗ ಮನೆ ಅಧಿಕಾರ, ಕಂಪನಿ ಅಧಿಕಾರ ಎಲ್ಲ ಕಾವೇರಿ ಕೊಟ್ಟು ನಮ್ಮನ್ನು ಭಿಕ್ಷೆ ಬೇಡೋ ಥರ ಮಾಡಿದ್ದಾರೆ. ಇಷ್ಟು ದಿನ ಇವ್ರ ಅಧಿಕಾರನ ವಿತರಣೆ, ಸೀರೆ ಬಟ್ಟೆ ಎಲ್ಲ ವಿತರಣೆ ಆಯ್ತು. ಈಗ ಆಕ್ಸಿಡೆಂಟ್ ಆಗಿದ್ರಿಂದ ಪೊಲೀಸ್ ವಿಚಾರಣೆ, ಪೊಲೀಸ್ ಕೇಸು ಅಂತ ತಿರ್ಗಾಡೋ ಥರ ಮಾಡಿದ್ದಾರೆ. ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ಅವ್ರ ವಿರುದ್ಧ ಕೇಸ್ ಹಾಕಿ ಕಾವೇರಿನೂ ಅಪ್ಪನ್ನು ಕಟ್ಕಟ್ಟೆಯಲ್ಲಿ ನಿಲ್ಸೋ ಥರ ಮಾಡಬೇಕಿತ್ತು. ಆದ್ರೆ ನಮ್ಮನ್ನ ಕಟ್ಕಟ್ಟೆಯಲ್ಲಿ ನಿಲ್ಸಿ ಅಪರಾಧಿಗಳ ಥರ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ನನಗೂ ಬೇಜಾರಿದೆ. ಕೋರ್ಟಲ್ಲಿ ನಾನು ವಿಚಾರಣೆ ಮಾಡೋಕ್ಕೆ ಅಂತ ನಿಂತರೆ ಎಂಥ ಕಳ್ಳನಾದರೂ ಸತ್ಯನ ಬಾಯ್ಬಿಡ್ತಿದ್ದ. ಅದರಿಂದ ಕೋರ್ಟಲ್ಲಿ ನನಗೆ ಘನತೆ, ಗೌರವ, ಮರ್ಯಾದೆ ಎಲ್ಲ ಇತ್ತು. ಆದರೆ ಈಗ ನಾನೇ ಕಟ್ಕಟ್ಟೆಯಲ್ಲಿ ನಿಂತು ಬೇರೊಬ್ಬ ಲಾಯರ್ ನನ್ನ ವಿಚಾರಣೆ ಮಾಡ್ತಾ ಇದ್ದರೆ ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ನನ್ನ ಹೆಸರು, ಘನತೆ, ಗೌರವ ಎಲ್ಲ ಹಾಳಾಗೋಗುತ್ತೆ. ಆಕ್ಸಿಡೆಂಟ್ ಮಾಡಿಸ್ದವನು ಯಾರೋ ಏನೋ ನನಗೆ ಗೊತ್ತಿಲ್ಲ. ಮಾಡೋದೇನೋ ಮಾಡ್ದ. ಒಂದೇ ಸಲ ಅವಳ ಜೀವ ತೆಗೆಯೋದು ಬಿಟ್ಟು ಅವಳ ಜೀವ ಉಳಿಸಿ ನಮ್ಮ ಜೀವ ಹೋಗ್ತಾ ಇದೆ. ಕಾತಿ, ನೀನು ಈ ಮಾತನ್ನು ಹೇಳ್ತಾ ಇದೀಯಾ? ಅಲ್ಲ, ನೀನು ಎಷ್ಟೇ ಕೋಪ ಇದ್ರೂ ಜೀವ ತೆಗೆಯೋದು ಸರಿಯಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲ. ಆದರೆ ಈಗ ನೀನೇ... ಹೌದು, ಆ ರೀತಿ ಹೇಳ್ತಾ ಇದ್ದೆ ನಿಜ. ಆದರೆ ಇವಾಗ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ಅವಳ ಜೀವ ಹೋಗಿದ್ರೇನೆ ಒಳ್ಳೇದು ಅಂತ ಅನಿಸ್ತಾ ಇದೆ. ಅಂದರೆ ಕಾತಿಗೂ ಸಹ ಕಾವೇರಿ ಜೀವ ಹೋದರೂ ಪರವಾಗಿಲ್ಲ ಅಂತ ಆಯಿತು. ಆದರೆ ಅದು ನಮ್ಮ ಕೈಯಿಂದ ಹೋಗಿ ಎಲ್ಲ ನಮ್ಮ ಹೆಸರು ಆಚೆ ಬಂದರೆ ಏನಾದರೂ ಅನಾಹುತ ಆಗುತ್ತೋ ಅಂತ ಹೆದರ್ತಾ ಇದ್ದಾಳೆ ಅಷ್ಟೇ. ಭಯನ ಕೋಪ ಗೆಲ್ತಾ ಇದ್ದ ಹಾಗೆ ಕೊಲ್ಲೋಕೆ ಯೋಚನೆ ಮಾಡ್ತಾ ಇದ್ದಾಳೆ. ಅದೇ ಕೋಪ ಇವಳನ್ನು ಅವಮಾನದಿಂದ